ಒಂದು ಬದನೆಕಾಯಿ ಮತ್ತೆ 2 ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಇದ್ರೆ ಒಂದು ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರೋದು. ಬದನೆಕಾಯಿ ಪಲ್ಯ ಮಾಡೋಣ ಬನ್ನಿ. ಇವಾಗ ನೋಡಿ ಸ್ವಲ್ಪ 2 ಚಮಚ ಅಷ್ಟು ಎಣ್ಣೆ ಹಾಕೊಂಡಿದೀನಿ. ಬೆಳ್ಳುಳ್ಳಿ ನಾನು ಸಿಪ್ಪೆ ಏನು ತೆಗಿಲಿಲ್ಲ. ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಬೇಕಾದ್ರೆ ಇದು ಒಣ ಮೆಣಸಿನ್ಕಾಯಿನೂ ಹಾಕೋಬಹುದು. ನಾನು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಹಸಿಮೆಣಸಿನ ಹಾಕ್ತಾ ಇದ್ದೀನಿ. ಇದನ್ನಾಗಿದೆ, ಸ್ವಲ್ಪ ಹಾರ್ಲಿ ತೆಗೆದಿಟ್ಕೊಳ್ಳೋಣ ನಾವು ಪುಡಿ ಮಾಡ್ಕೊಳ್ಳೋದಿಕ್ಕೆ. ಇವಾಗ ಎಣ್ಣೆ ಇಟ್ಟಿದ್ದೀನಿ. ನಾನು ಬದನೆಕಾಯಿನ ಹಂಗಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಬದನೆಕಾಯಿ. ಜೀರಿಗೆ ಹಾಕ್ತೀನಿ. ನಾನು ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಜೀರಿಗೆನ ಬಳಸ್ತೀನಿ. ನಾನು ಗ್ಯಾಸ್ಟ್ರಿಕ್ ರಿಲೀಸ್ ಆಗುತ್ತೆ, ತುಂಬ ಒಳ್ಳೇದು ಜೀರಿಗೆ ಅಡುಗೆಗೆ. ಆಮೇಲೆ ಇದಕ್ಕೆ 1 ಚಮಚ ಮೆಂತ್ಯ ಹಾಕೊಳ್ತೀನಿ. ಬದನೆಕಾಯಿ ಈಟಲ್ಲ, ಹಂಗಾಗಿ ಮೆಂತ್ಯ ಹಾಕೋತೀನಿ. ಇವಾಗ ಈರುಳ್ಳಿ, ಕರಿಬೇವು ಹಾಕೊಳ್ತೀನಿ. ಸಿಡಿಯುತ್ತೆ, ಅದಕ್ಕೋಸ್ಕರ ನಾನು ಈ ತರ ತಟ್ಟೆ ಮುಚ್ಚಿದ್ದೀನಿ. ಈ ಮನೆಯೆಲ್ಲ ಎಗ್ರು ಬಿಡತ್ತೆ. ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ತೆಕ್ಕೋಬಹುದು. ಹಾಕಿದ ತಕ್ಷಣ ಸಿಡಿಯುತ್ತೆ, ಮೊಕ್ಕಗಿಟ್ಟು ಸಿಡಿಯುತ್ತೆ ಅಂದ್ಬಿಟ್ಟು ಮುಚ್ಚಿನ ಹತ್ರ. ಇವಾಗ ನಾವು ಬದನೆಕಾಯಿನ ನಾನು ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ. ಬದನೆಕಾಯಿನ ಹಾಕ್ತೀನಿ. ನೋಡಿ, ಇದು ಬೀಜ ಇಲ್ಲ, ಇದೊಂಥರ ಏನೋ ಗೊತ್ತಿಲ್ಲ ಯಾವ ಕಡೆ ಬದನೆಕಾಯಿ. ಇದು ತಮಿಳ್ನಾಡು ಬದನೆಕಾಯಿ ಏನೋ ಗೊತ್ತಿಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ, ಬೇಗ ಬೆಂದೋಗುತ್ತೆ. ಗೊಜ್ಜು ಪಲ್ಯ ಮಾಡೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ. ಮಾಡ್ಬಿಟ್ಟು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬಿಡೋಣ. ಒಂದು ಸರಿ ಬೇಯುತ್ತೆ, ಮತ್ತೆ ಏನು ಬೇಡ. ನೋಡಿನೇ ಹಾಕೊಳ್ಳಿ. ಇದ್ರೆ ತರ ಏನಾನ ಇದ್ರೆ ಹೋಗ್ಬಿಡತ್ತೆ. ಅದಕ್ಕೋಸ್ಕರ ಅರಿಶಿನ ಪುಡಿ, ಉಪ್ಪು ನಾವು ನಾನ್ ವೆಜ್ ಹೆಂಗ್ ಹಾಕ್ತೀವಿ ಆ ತರ ಬದನೆಕಾಯಿಗೆ ಹಾಕ್ಬಿಡ್ಬೇಕು. ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಬಿಟ್ಟು ಮುಚ್ಚೋಣ 2 ನಿಮಿಷ. ಜಾಸ್ತಿಯಲ್ಲಿ ಇವಾಗ ಜಾರಿದೆ, ನಾನು ಮಿಕ್ಸರ್ಗೆ ಹಾಕೊಳ್ತೀನಿ. ನೋಡಿ, ಈ ತರ ರಫಾಗಿ ಮಾಡ್ಕೊಂಡಿದ್ದೀನಿ. ಇಷ್ಟೇ ಸಾಕು, ಇದಕ್ಕೆ ಜಾಸ್ತಿ ಇದು ಮಾಡೋದು ಬೇಡ. ಇವಾಗ ನಾನು ಬದನೆಕಾಯಿ ಮೇಲೆ ಹಾಕೊಳ್ತೀನಿ. ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಆಗಲೇ ಬದನೆಕಾಯಿ ಬೆಂದಂಗೆ ಅನ್ನಿಸ್ತಾ ಇದೆ. ಇದು ಬೇಗ ಬೆಂದೋಗ್ಬಿಡುತ್ತೆ. ಇದು ಎಣ್ಗಾಯಿಗಿಂತ ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ. ನಾನು ಈ ಬದನೆಕಾಯಿ ಸಿಕ್ಕಿದಾಗೆಲ್ಲ, ಈ ದಪ್ಪ ಬದನೆಕಾಯಿ ಸಿಕ್ಕಿದಾಗೆಲ್ಲ ನಾನು ಈ ತರ ಮಾಡ್ತೀನಿ. ಇವಾಗ ನಾವು ಟೊಮೊಟೊ ಹಾಕೊಳ್ಳೋಣ. ಉಪ್ಪು ಹಾಕಿದ್ರೇನೆ ಅಷ್ಟು, ಯಾವ ತರಕಾರಿ ಆದ್ರೂ ಬೇಗ ಮೆತ್ತಗಾಗ್ಬಿಡತ್ತೆ. ಅದ್ರಲ್ಲಿ ಈ ಬದನೆಕಾಯಿ ಅಂತೂ ಒಳ್ಳೆ, ತುಂಬಾ ಆಲೂಗೆಡ್ಡೆಗಿಂತನೂ ಸ್ಮೂತೆ, ಇದು ಬೇಗ ಬೇಯುತ್ತೆ. ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ. ಒಂದು 3/4 ಚಮಚ ಹುಣಸೆ ಗೊಜ್ಜು ಹಾಕೊಳ್ತಾ ಇದ್ದೀನಿ. ನಾನು ರೆಡಿ ಗೊಜ್ಜಿರುತ್ತೆ ನನ್ನ ಹತ್ರ, ಹಂಗಾಗಿ ಹುಣಸೆ ಗೊಜ್ಜು ಹಾಕೊಳ್ತಾ ಇದ್ದೀನಿ. ಘಮ ಘಮ ಅಂತ ಬರ್ತಾ ಇದೆ ಪರಿಮಳ. ಆವಾಗೇನ ತುಂಬಾ ಮೆತ್ತಗೆ ಆಗದಂಗೂ ಆಗೋಗ್ಬಿಟ್ಟಿದೆ, ಕಲ್ಸೋಗ್ತಾ ಇದೆ. ತಿರುಗಿಸಿದ್ರೆ ಗೊತ್ತಾಗ್ತಿದೆ.
ಅದೇ ಅನ್ನ ಯಾವ್ದಕ್ ಬೇಕಾದ್ರೂ ಬಳಸ್ಕೋಬಹುದು. ನಾನಿವತ್ತು ದೋಸೆಗೆ ಮಾಡ್ತಾ ಇದ್ದೀನಿ ಇದನ್ನ. ಇವಾಗ ನಾನು ಸಾಂಬಾರ್ ಪುಡಿ ಹಾಕ್ತೀನಿ. ಅದಕ್ಕೇನೆ ಇದನ್ನ ಆ ತರ ಇದು ಮಾಡೋದು. ನೋಡಿ ಸ್ನೇಹಿತರೆ, ಇಷ್ಟೇನೆ. ನಾನ್ ವೆಜ್ ತಿನ್ನೋರಿಗೆ ಒಳ್ಳೆ ಮೀನ್ ತರ ಅನ್ನಿಸ್ತಾ ಇದೆ. ಆದ್ರೆ ಬದ್ನೆಕಾಯಿ ಗೊಜ್ಜು ಇದು ಪಲ್ಯ. ಆದ್ರೆ ಗೊಜ್ಜು ತರನೇ ಕಲ್ಸೋಗ್ಬಿಡತ್ತಲ್ಲ, ಅದು ಗೊಜ್ಜು ತರನೇ ಅನ್ಸುತ್ತೆ. ಚೂರು ನೀರ್ ಹಾಕೋಬೇಕು ಬೇಕಾದ್ರೆ. ಅದು ಬರೀ ಎಣ್ಣೆಲೆ ತಿಂದಂಗ ಆಗತ್ತಲ್ಲ. ಏನ್ ಮಾಡ್ತಿದ್ಯ? ನೋಡಿ ಸ್ನೇಹಿತರೆ, ಬದನೆಕಾಯಿ ಗೊಜ್ಜು, ರುಚಿಕರವಾದ ಬದನೆಕಾಯಿ ಗೊಜ್ಜು ರೆಡಿಯಾಗಿದೆ. ನಾನು ದೋಸೆಗೆ ಮಾಡಿದ್ದೀನಿ. ನಿಮ್ಗೆ ಏನ್ ಬೇಕಾದ್ರೂ ಊಟ ಮಾಡ್ಬೋದು. ಮುದ್ದೆ, ಅನ್ನ, ಚಪಾತಿ ಏನ್ ಬೇಕಾದ್ರೂ ಊಟ ಮಾಡ್ಬೋದು. ಮತ್ತೆ ಯಾವ್ದಿರುತ್ತೆ ಅಂತ ತರಕಾರಿನಲ್ಲಿ ಇಮಿಡಿಯೇಟ್ಲಿ ಕ್ವಿಕ್ ಆಗಿ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ಅದು ರೊಟ್ಟಿಗೆ, ಎಣ್ಣೆ ಬದನೆಕಾಯಿಗಿಂತ ಈಸಿ ಇದು. ಮತ್ತೆ ರೊಟ್ಟಿಗೂ ತುಂಬಾ ಚೆನ್ನಾಗಾಗುತ್ತೆ.